ತಂದಾನೇ ನನಿತಾನ. ರೈತ ಬಾಂಧವರಿಗೆ ನಮಸ್ಕಾರ. ಗೆದ್ದಲು ಹುಳು ಪ್ರಾಯಶಃ ತಮ್ಮೆಲ್ಲರಿಗೆ ಬಹಳ ಚಿರಪರಿಚಿತವಾದಂತಹ ಒಂದು ಹಾಗೂ ಬಹಳ ಪ್ರಾಚೀನ ಹಿನ್ನೆಲೆ ಉಳ್ಳಂತಹ ಒಂದು ಕೀಟ. ನಮ್ಮ ಮನೆಗಳ ಕಪ್ಪಾಟಿನಿಂದ ಹಿಡಿದು ಮರಮುಟ್ಟುಗಳಾಗಿರ್ಬೋದು ಅಥವಾ ಗಿಡಮರಗಳಾಗಿರ್ಬೋದು, ಸಸ್ಯಗಳ ಉಳಿಕೆಗಳು, ಪರಿಕರಗಳು ಹಾಗೂ ಇದರ ವ್ಯಾಪ್ತಿ ಸಾಕಷ್ಟು ವಿಸ್ತಾರವಾದದ್ದು. ಆದಾಗ್ಯೂ ಇತ್ತೀಚಿನ ದಿನಗಳಲ್ಲಿ ಕೃಷಿಕರ ಹೊಲಗಳಲ್ಲಿ ಗೆದ್ದಲಿನ ಬಾಧೆ ಹೆಚ್ಚಾಗಿ ಕಂಡುಬರುತ್ತಿದ್ದು, ಇದರಿಂದ ತೀವ್ರ ರೀತಿಯ ನಷ್ಟ ಸಹ ಸಂಭವಿಸ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕೀಟಗಳ ಹಾನಿಯ ಲಕ್ಷಣಗಳು ಹಾಗೂ ಇವುಗಳನ್ನು ಯಾವ ರೀತಿ ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು ಎನ್ನುವುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಕೈಗೊಂಡಿರತಕ್ಕಂತಹ ಡಾಕ್ಟರ್ ಎನ್.ಜಿ. ಕುಮಾರ್ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರೇ, ತಾವು ಕುಮಾರ್ ಅವರ ಜೊತೆ ನೇರವಾಗಿ ದೂರವಾಣಿಯಲ್ಲಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 08023542599 ಹಾಗೂ 23542699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಆದಷ್ಟು ನಮ್ಮ ವಿಷಯಕ್ಕೆ ಸಂಬಂಧಿಸಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಕುಮಾರ್ ಅವರಿಗೆ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ. ಕುಮಾರ್ ಅವರೇ, ಈಗ ಈ ಗೆದ್ದಲು ಹುಳು ಎಂದಾಕ್ಷಣ ನಮಗೆ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಬರ್ತವೆ. ಏನು ಅಂತೇಳಿದರೆ, ಇದು ಒಂದು ರೀತಿಯ ಕೌಟುಂಬಿಕ ಜೀವನ ನಡೆಸ್ತಕ್ಕಂತಹ ಸಂಘಜೀವಿ ಈ ಗೆದ್ದಲು ಹುಳು. ಹಾಗಾಗಿ ಇದರಲ್ಲಿ ಈ ಒಂದು ಕುಟುಂಬದಲ್ಲಿ ಎಷ್ಟು ವರ್ಗಗಳಿರ್ತವೆ, ಅದರ ಜೀವನ ಕ್ರಿಯೆ ಯಾವ ರೀತಿ ನಡೆಯುತ್ತೆ, ಜೀವನ ಚಕ್ರ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಪ್ರಾಯಶಃ ನಮ್ಮ ಮುಂದಿನ ಚರ್ಚೆಗೆ ಅನುಕೂಲ ಆಗ್ಬೋದು ಅಂತೇಳಿ. ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ. ಯಾಕಂದರೆ ಪ್ರತಿಯೊಂದು ಗೆದ್ದಲು ತಮ್ಮ ವಿಶಿಷ್ಟವಾದ ಒಂದು ಗೂಡನ್ನು ಕಟ್ಕೊಂಡಿರ್ತವೆ. ಆ ಗೂಡಿನಲ್ಲಿ ಈ ಗೂಡು ಸಹ ವಿಶಿಷ್ಟವಾಗಿರುತ್ತೆ. ಅಂತ ಪ್ರತಿಯೊಂದು ಪ್ರಭೇದದ ಗೆದ್ದಲು ಸಹ ವಿಶಿಷ್ಟವಾಗಿ ಅದಕ್ಕೆ ತಕ್ಕಂತೆ ಕಟ್ಕೊಂಡಿರುತ್ತೆ. ಮತ್ತು ಈ ಗೂಡು ವಾತಾವರಣದಲ್ಲಿ ಎಷ್ಟೇ ಹವಾಮಾನ ಹೆಚ್ಚು ಕಮ್ಮಿ ಆದರೂ ವರ್ಷ ಪೂರ್ತಿ ಸಮವಾಗಿ ಉಷ್ಣಾಂಶ ಮತ್ತು ತೇವಾಂಶ ಸಮವಾಗಿ ಇರ್ತದೆ. ಒಳಭಾಗದಲ್ಲಿ ಹೌದು, ಏರ್ ಕಂಡೀಷನ್ ಥರನೇ ಇರುತ್ತೆ. ಅದು ಈ ಗೂಡು ನಮ್ಮ ಎಂಜಿನಿಯರ್ಗೂ ಒಂದು ಸವಾಲಾಗೇ ಇದೆ. ಯಾಕೆಂದರೆ ಈ ಗೂಡಿನಲ್ಲಿ ನಾವು ಸಂತಾನ ಉತ್ಪತ್ತಿ ಮಾಡುವಂಥ ರಾಜ ರಾಣಿ ಅದು ಒಂದೊಂದೇ ಇರುತ್ತೆ. ಮತ್ತು ಸಾವಿರಾರು ಕೆಲಸಗಾರ ಹುಳುಗಳು, ಗೆದ್ದಲುಗಳು ಇರ್ತವೆ. ಮತ್ತು ನೂರಾರು ಸೈನಿಕ ಹುಳುಗಳು ಇರ್ತವೆ. ಅದೇ ರೀತಿ ಮೊಟ್ಟೆಗಳನ್ನು ನೋಡಬಹುದು ನಾವು ಈ ಗೆದ್ದಲ ಗೂಡಿನಲ್ಲಿ. ಮತ್ತು ಬೆಳೆಯುತ್ತಿರುವ ಮರಿಗಳು ಸಹ ಇರ್ತವೆ. ಸೊ ಈ ರೀತಿ ಇದು ಕೆಲವು ನಿರ್ದಿಷ್ಟ ಕಾರ್ಯಗಳನ್ನು ಮಾಡ್ತಾ ಇರ್ತವೆ. ಅಂದರೆ ಈ ಸಂತಾನೋತ್ಪತ್ತಿ ಮಾಡೋದು ರಾಜ ರಾಣಿ ಅಂದರೆ ಅವು ಬರೀ ಮೊಟ್ಟೆ ಇಡೋದು ಮಾತ್ರ. ಅದು ಒಂದೇ ಒಂದು ರಾಣಿ ಇರುತ್ತೆ ಒಂದು ಗೆದ್ದಲಿನಲ್ಲಿ, ಕೆಲವು ಸಲ ಎರಡು ಇರಬಹುದು. ಅದೇ ರೀತಿ ಈ ಸೈನಿಕ ಕೆಲಸ ಅಂದರೆ ಅದು ಗೂಡಿನ ರಕ್ಷಣೆ. ಮತ್ತು ಅದೇ ರೀತಿ ಈ ಕೆಲಸಗಾರ ಹುಳುಗಳು ಆಹಾರ ಸಂಗ್ರಹಣೆ ಹೊರಗಡೆ ಹೋದಾಗ ಅವುಗಳ ರಕ್ಷಣೆ ಸಹ ಈ ಸೈನಿಕ ಹುಳುಗಳು ಮಾಡುತ್ತವೆ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಇದೀಗ ಮಹೇಶ್ ಎನ್ನುವವರು ಕೊಳ್ಳೇಗಾಲದಿಂದ ಕರೆ ಮಾಡಿದ್ದಾರೆ. ಹಲೋ ಮಹೇಶ್ ಅವರೇ. ನಮಸ್ಕಾರ ಸರ್. ಇದು ನಮ್ದು ಒಂದು 2 ಎಕರೆ ಒಂದೂವರೆ ಎಕರೆ ಜೋಳ ಇದೆ. ಜೋಳ ಇವಾಗ ಚೆನ್ನಾಗಿ ಕಡಿದು ಸ್ವಲ್ಪ ಕಾಳು ಕಟ್ತಾರೆ. ಗೆದ್ದಲು ಮೇದು ಹಂಗಂಗೆ ಹೋಗ್ತಾ ಇಲ್ಲ. ಅಂದ್ರೆ ಮುಸ್ಕಿನ ಜೋಳನ ಅಥವಾ ಜೋಳನ? ಬಿಳಿ ಜೋಳನ ಅಥವಾ ಮುಸ್ಕಿನ ಜೋಳ? ಮುಸ್ಕಿನ ಜೋಳ ನೋಡಿ, ಇದು ಗೆದ್ದಲಿಗೆ ಬಹಳಷ್ಟು ಪ್ರಿಯವಾದ ಒಂದು ಆಹಾರ ಸಹ. ಸೊ ಇದು ಸಾಮಾನ್ಯವಾಗಿ ಈ ಕಟಾವಿಗೆ ಬರೋ ಹಂತದಲ್ಲಿ ಅಥವಾ ಇನ್ನು ಸ್ವಲ್ಪ ಒಣಗದ ಅಂದರೆ ಕೆಳಗಿನ ಎಲೆ ಒಣಗಿರುತ್ತಲ್ಲ, ಮೊದಲು ಬಂದಂಥ ಎಲೆ, ಅದರ ಮೇಲೆ ಮತ್ತೆ ಕಾಂಡವನ್ನು ಮತ್ತು ಬೇರನ್ನು ತಿಂದು ಆ ಗಿಡವನ್ನು ಬೀಳ್ಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಹತೋಟಿ ಮಾಡಬೇಕಾಗಿದ್ರೆ ಆ ಕ್ಲೋರೋಪೈರಿಫಾಸ್ 20 ಈಸಿನ ಒಂದು 5 ml 1 ಲೀಟರ್ಗೆ ನೀರಿಗೆ ಹಾಕಿ ಎಲ್ಲೆಲ್ಲಿ ಬಾಧೆ ಇದೆ ಅದ್ರ ಬುಡಕ್ಕೆ ಹಾಕಬೇಕಾಗುತ್ತದೆ. ನೀರಿನಲ್ಲಿ ಹತೋಟಿ
ಮಹೇಶ್ ಅವರಿಗೆ ಧನ್ಯವಾದಗಳು. ಇದೀಗ ನೀವಾಗಲೇ ಹೇಳ್ತಾ ಇದ್ರಿ ಈ ಗೆದ್ದಲಿನಲ್ಲಿ ಬೇರೆ ಬೇರೆ ಪಂಗಡಗಳು ವಿಧಗಳಿವೆ ಅಂತೇಳಿ. ಅದರಲ್ಲಿ ಈಗ ನಾವು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಕಾಣಿಸಿಕೊಳ್ತಕ್ಕಂತಹ ಪ್ರಭೇದಗಳು ಯಾವುವು? ಅಂದರೆ ನೋಡಿ, ನಮ್ಮ ಭಾರತದಲ್ಲೇ ನಾವು 234 ಪ್ರಭೇದದ ಗೆದ್ದಲುಗಳನ್ನು ನೋಡ್ಬೋದು. ಹಾಗಾದರೆ ಇದು ಎಲ್ಲ ಸಹ ಯಾವುದೇ ಒಂದು ಹಾನಿ ಮಾಡೋದಿಲ್ಲ. ಸುಮಾರು ಒಂದು 15 ಪ್ರಭೇದಗಳು ಮಾತ್ರ ಈ ಕೃಷಿಗಾಗ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಿಗಾಗ್ಬೋದು ಅಥವಾ ಮನೆ ಇದಕ್ಕಾಗ್ಬೋದು ಅಥವಾ ಅರಣ್ಯ ಪ್ರದೇಶದಲ್ಲಿ ಗಿಡಗಳಿಗೆ ಹಾನಿ ಮಾಡ್ತವೆ. ಸೊ ಆ ಉಳಿದಂಥದ್ದೆಲ್ಲ ಸುಮ್ಮನೆ ಹಾಗೆ ನಮ್ಮ ವಾತಾವರಣದಲ್ಲಿ ಇರ್ತವೆ ಅದು. ಸೊ ಅದಂತ ಹಾನಿ ಮಾಡೋದಿಲ್ಲ. ಒಂದು ಸುಮಾರು 15-16 ಪ್ರಭೇದಗಳು ಮಾತ್ರ. ಅದರಲ್ಲಿ ಓಡೋಂಟೋಟರ್ಮಸ್ ಬಗೆ ಅಂತ ಇದೆ, ಮತ್ತು ಅನ್ನೊಂದು ಮೈಕ್ರೋಟರ್ಮಸ್ ಬಗೆ ಅಂತ ಒಂದಿದೆ. ಇದಿಷ್ಟು ಹಾನಿ ಮಾಡುತ್ತೆ. ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಗೆದ್ದಲಿನ ಬಾಧೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತೇಳಿ ಈಗಾಗಲೇ ಸಾಕಷ್ಟು ವರದಿಗಳಿವೆ. ಇದಕ್ಕೆ ಏನು ಪ್ರಮುಖ ಕಾರಣಗಳು ಇರ್ಬೋದು? ಒಂದು ಅಂತ ಹೇಳಿದ್ರೆ ಇದು ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ಬದಲಾವಣೆಯೋ ಅಥವಾ ನಮ್ಮ ಬೇಸಾಯ ಕ್ರಮದಲ್ಲಿ ಏನಾದರೂ ನಾವು ಬದಲಾವಣೆ ಮಾಡಿದರೆ ಹಿನ್ನೆಲೆಯಲ್ಲಿ ಈ ಗೆದ್ದಲನ್ನು ಹೆಚ್ಚಾಗಿ ಮುಖ್ಯವಾಗಿ ನೋಡಿ, ಮೊದಲಿನ ಕಾಲದಲ್ಲಿ ಅಂದರೆ ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ವಿ, ಮತ್ತು ಸಾವಯವ ಗೊಬ್ಬರವನ್ನು ತಪ್ಪದೇ ಕೃಷಿ ಭೂಮಿಗೆ ಹಾಕ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಓನ್ಲಿ ಇದು ಗೊಬ್ಬರ ಮಾತ್ರ ಉಪಯೋಗಿಸ್ತೀವಿ ಅಥವಾ ಕಳೆನಾಶಿಗಳನ್ನು ಉಪಯೋಗಿಸ್ತೀವಿ. ಇದರಿಂದ ಈ ಗೆದ್ದಲುಗಳಿಗೆ ತಮ್ಮ ಆಹಾರ ಸಿಗ್ತಾ ಇಲ್ಲ. ಸೊ ಆಹಾರ ಸಿಗದೇ ಇದ್ದಾಗ ಉಳಿದಿರೋದು ಒಂದೇ ಒಂದು ಅಂದರೆ ಬೆಳೆ. ಸೊ ಆದ್ರಿಂದ ಈ ಬೆಳೆಗಳಿಗೆ ಈ ಗೆದ್ದಲಿನ ಬಾಧೆ ಅತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಬಹಳಷ್ಟು ಸ್ವಚ್ಛ ಬೇಸಾಯವನ್ನು ನಾವು ಇತ್ತೀಚೆಗೆ ಮಾಡ್ತಾ ಇದ್ದೀವಿ. ಅಂದರೆ ಯಾವುದೇ ಇದು ಬೆಳೆ ಉಳಿಕೆಯನ್ನು ಸಹ ಪೂರ್ಣವಾಗಿ ತೆಗಿತಾ ಇದ್ದೇವೆ ಕೃಷಿ ಭೂಮಿಯಿಂದ. ಮತ್ತೆ ಅಂದರೆ ಮುಂದಿನ ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಉಳಿಕೆಗಳನ್ನು ತೆಗಿತೀವಿ. ಅದು ಒಂದು ಕಾರಣ ಆಗುತ್ತೆ, ಪ್ರಮುಖ ಕಾರಣ. ಮತ್ತು ಅದೇ ರೀತಿ ಮಳೆ ಅಂತರ ಕಡಿಮೆ ಆಗ್ತಾ ಇರೋದ್ರಿಂದ, 2 ಮಳೆಗಳು ಬೀಳುವ ಅಂತರ, ಸೊ ಆಗ ಸಹ ಈ ಗೆದ್ದಲಿನ ಬಾಧೆ ಹೆಚ್ಚಾಗ್ತದೆ. ಇದೀಗ ಕೊಪ್ಪಳದಿಂದ ವೀರೇಶ್ ಎನ್ನುವರು ಕರೆ ಮಾಡಿದ್ದಾರೆ. ವೀರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ನಮ್ದು ಇವಾಗ ಗೆದ್ಲಿ ಕೂಡ ಇದು ಹಾಕ್ತಾ ಇದ್ದಾರೆ. ಅಂದ್ರೆ ಇವಾಗ ಹತ್ತಿ ತೆಗೆದಿದ್ದೇವೆ, ಹೌದ್ರಾ? ಇವಾಗ ಕಾಲು ಇದೆ. ನೆಕ್ಸ್ಟ್ ಇವಾಗ ಮೆಣಸಿನ ಗಿಡ ಮಾಡ್ಬೇಕಂತ ಇದಾರೆ. ಬಟ್ ಅದು ಗೆದ್ಲಿ ಹತ್ತಿದ್ರೆ ಯಾವ ತರ ಕಂಟ್ರೋಲ್ ಮಾಡ್ಬೇಕು? ಅಂದರೆ ನೋಡಿ, ಈಗ ಮುಂದಿನ ಬೆಳೆ ಹಾಕೋಕ್ಕಿಂತ ಮುಂಚೆ ನಿಮ್ಮ ಹೊಲದ ಬಳಿ ಯಾವುದಾದ್ರೂ ಹುತ್ತ ಇದೆಯಾ ಅಂತ ನೋಡಿ. ಆ ಹುತ್ತವನ್ನು ತೆಗಿಬೇಕಾಗುತ್ತೆ. ಹುತ್ತದಲ್ಲಿ ಇರುವಂಥ ರಾಣಿಯನ್ನು ತೆಗೆದುಬಿಟ್ರೆ ಅಂದರೆ ಆ ರಾಣಿ ಇದ್ದರೆ ಮಾತ್ರ ಆ ಹುತ್ತ ಬೆಳೆಯುತ್ತೆ. ಆ ರಾಣಿಯನ್ನು ತೆಗೆದು ಸಾಯಿಸಿಬಿಟ್ರೆ ಎಲ್ಲ ನಾಶ ಆಗುತ್ತೆ. ಅದು ಇದು ಯಾವುದೋ ಗೆದ್ದಲುಗಳು ಅದರ ಒಳಗಡೆ ಇರುವಂಥದ್ದು, ಅದನ್ನು ಮೊದಲು ಕಾರ್ಯ ಮಾಡಬೇಕಾಗುತ್ತೆ. ಅದೇ ರೀತಿ ಮುಂದೆ ನೀವು ಮೆಣಸಿನ ಗಿಡ ಹಾಕಬೇಕಾದ್ರೆ ಪ್ರತಿ ಗುಣಿಗೆ 4-8 ಹರಳನ್ನಾರು ಹಾಕ್ಬೋದು, ಅಥವಾ ಕ್ಲೋರೋಪೈರಿಫಾಸ್ ದ್ರಾವಣವನ್ನು ಮಾಡಿಕೊಂಡು 5 ml 1 ಲೀಟರ್ ನೀರಿನಲ್ಲಿ ಸೇರಿಸಿ ಆ ಬೆಳೆಗೆ ಹಾಕ್ಬೋದು. ಅಂದರೆ ಆ ಪ್ರತಿ ಗುಣಿಗೆ. ವೀರೇಶ್ ಅವರಿಗೆ ಧನ್ಯವಾದಗಳು. ಇದೀಗ ಬೆಂಗಳೂರಿನಿಂದ ಮಹೇಶ್ ಎನ್ನುವರು ಒಂದು ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಪ್ರಶ್ನೆ ಕೇಳಿ ಸರ್. ನಮ್ದು ತೆಂಗಿನ ಮರ ಆಮೇಲೆ ಟೀಕ್ ಮರಗಳಿಗೆಲ್ಲ ಈ ಗೆದ್ಲು ಹುಳ ಹತ್ತಾ ಇದೆ. ಅದ್ರ ಮುಕ್ಕಾಲ್ ಭಾಗದವರೆಗೂ ಗೆದ್ಲು ಹುಳ ಹತ್ಬಿಟ್ರ. ಆಮೇಲೆ ಈ ನಮ್ಮ ಮನೆ ಇದೆ, ಮನೆಗೂ ಸಹಿತ ಗೆದ್ಲು ಹುಳ ಹತ್ಬಿಟ್ಟಿದೆ. ದೇವ್ರನ್ನೆಲ್ಲ ತಿನ್ಬಿಟ್ಟಿದೆ ಗೆದ್ಲು ಹುಳ. ಹೌದು. ಈಗ ನೋಡಿ, ಟೀಕ್ ಮತ್ತೆ ಇನ್ಯಾವುದು ಹೇಳಿದ್ರಿ? ತೆಂಗಿನ ಮರ ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಅದು ತೊಗಟೆ ಮೇಲೆ ತಿನ್ನುತ್ತೆ ಅದನ್ನು. ಅಂದರೆ ಪ್ರತಿ ವರ್ಷ ತಿನ್ನೋದ್ರಿಂದ ಅದು ಗಿಡ ಹಾಳಾಗ್ಬಿಡುತ್ತೆ, ಯಾವುದೇ ಗಿಡ ಆದ್ರೂ. ಆದ್ದರಿಂದ ಸಾಮಾನ್ಯವಾಗಿ ಇದರ ಹಾವಳಿ ಅಕ್ಟೋಬರ್ ತಿಂಗಳಿಂದ ಜಾಸ್ತಿ ಆಗ್ತದೆ. ಆ ಅಕ್ಟೋಬರ್ ಅಥವಾ ನವಂಬರ್ ಅಂದರೆ ನಿಮ್ಮ ಪ್ರದೇಶದಲ್ಲಿ ಮಳೆ ನಿಂತ ನಂತರ ಇವುಗಳ ಬಾಧೆ ಹೆಚ್ಚಾಗ್ತದೆ. ಆದ್ದರಿಂದ ಆ ಗಿಡಗಳಿಗೆ ಕ್ಲೋರೋಪೈರಿಫಾಸ್ 5 ml 1 ಲೀಟರ್ಗೆ, ಅಥವಾ ಫಿಪ್ರೋನಿಲ್ 5 ml 1 ಲೀಟರ್ಗೆ, ಅಥವಾ ಇಮಿಡಾಕ್ಲೋಪ್ರಿಡ್ ಆದರೆ 1.5 ml 1 ಲೀಟರ್ ದ್ರಾವಣ ಮಾಡಿಕೊಂಡು ಸುಮಾರು 1.5ರಿಂದ 2 ಲೀಟರ್ ದ್ರಾವಣ ಬೇಕಾಗ್ತದೆ. ಅದನ್ನು ಬುಡದ ಸುತ್ತ ಇದನ್ನು ಹಾಕಬೇಕಾಗುತ್ತೆ ದ್ರಾವಣವನ್ನು. ಈ ರೀತಿ ಮಾಡಿದ್ದೆ ಆದರೆ ನಾವು ಅದನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದು. ಇದೀಗ ರಮೇಶ್ ಗೌಡ ಎನ್ನುವರು ಮೂಡಿಗೆರೆಯಿಂದ ಕರೆ ಮಾಡಿದ್ದಾರೆ. ರಮೇಶ್ ಗೌಡ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ದಯವಿಟ್ಟು ಪ್ರಶ್ನೆ ಕೇಳಿ. ಬಗ್ಗೆ ನೀವು ಮಾತಾಡ್ತಿದ್ರಿ, ನಮ್ಗೆ ಸಂತೋಷ ಆಗ್ತಾ ಇದೆ. ಆದ್ರೆ ನಮ್ಗೀಗ ನಿಯಂತ್ರಣ ಮಾಡೋದಕ್ಕೆ ಈ ನಾವು ಆರ್ಗಾನಿಕ್ ಟೈಪ್ ಅಲ್ಲೇ ಮಾಡೋದು ಯಾವ್ದಾದ್ರು ಇದೆಯಾ ಸರ್? ಅದನ್ನ ಇನ್ನೊಮ್ಮೆ ಕೇಳಿ.
ನೋಡಿ ನಾವೀಗ ಕೊರಿಪರಪಾಸು ಅಥವಾ ಪೊರೆಟ್ ಹಾಕಿ ಕಂಟ್ರೋಲ್ ಮಾಡೋದಕ್ಕಿಂತ ನಾವೀಗ ಬೇರೆ ಟೈಪ್ ಈಗ ಸಾವಯವ ವಿಧಾನಗಳು ಅದನ್ನ ಭೂಮಿಯನ್ನು ಉಳಿಸ್ಕೊಂಡು ಏನಾದ್ರು ಮಾಡೋಂಥ ವ್ಯವಸ್ಥೆ ಇದೆಯಾ ಅಂತ ಈಗ ಅವರು ಸಾವಯವ ಅಥವಾ ಜೈವಿಕ ವಿಧಾನಗಳನ್ನು ಅನುಸರಿಸಿ ಜೈವಿಕ ವಿಧಾನದಲ್ಲಿ ಬೇರೆ ಯಾವ್ದ್ರಲ್ಲಿ ಕಂಟ್ರೋಲ್ ಮಾಡಕ್ ಅಂದ್ರೆ ನೋಡಿ, ಮೊದಲನೇದಾಗಿ ರಾಣಿ ಹುಳು ತೆಗಿಬೇಕಾಗ್ತದೆ ಇದರಲ್ಲಿ. ಅದು ತೆಗೆದ್ರೆ ನೀವು ಕಂಪ್ಲೀಟ್ ಆಗಿ ಸಾಯಿಸ್ಬೋದು. ಅಂದ್ರೆ ಹುತ್ತಗಳಿದ್ರೆ ಅಂದ್ರೆ ಬಹಳ ಇದೆ ಸರ್ ನಮ್ಮಲ್ಲಿ. ಮೆಣಸನ್ನ ಕಾಫಿ ತೋಟದಲ್ಲಿ ನಮ್ದು ಹೌದು ಮೆಣಸನ್ನ ಭಯಂಕರ ಹಾಳು ಮಾಡ್ತಾ ಇದೆ. ಅದೇನೆ, ಅದು ಸಾಮಾನ್ಯವಾಗಿ ಹುತ್ತಗಳನ್ನ ರಾಣಿ ಹುಳ ತೆಗೆದು ಸಾಯಿಸ್ಬೋದು. ಅದು ಬಿಟ್ಟರೆ ಈ ಹುತ್ತಗಳಿಗೆ ಕ್ಲೋರೋಪೈರಿಫಾಸ್ ಅಥವಾ ಫಿಪ್ರೋನಿಲ್ ಅಥವಾ ಇಮಿಡಾಕ್ಲೋಪ್ರಿಡ್ ದ್ರಾವಣ ಮಾಡಿಕೊಂಡು ಸುಮಾರು 18 ಲೀಟರ್ ನೀರನ್ನ ಆ ಹುತ್ತದ ಬುಡಭಾಗಕ್ಕೆ ಮಧ್ಯಕ್ಕೆ ಹೋಗೋ ಹಾಗೆ, ಅಂದ್ರೆ ಯಾಕೆಂದ್ರೆ ಮಧ್ಯದಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು ನಿಮ್ಮ ಟಿವಿಯ ಪರದೆ ಮೇಲೆ ಭೂಮಟ್ಟದಿಂದ ಸುಮಾರು 1 ಅಥವಾ ಅರ್ಧ ಅಡಿಯಷ್ಟು ಕೆಳಗಡೆ ಈ ಗೆದ್ದಲಿನ ರಾಣಿ ಕೋಣೆ ಇರುತ್ತೆ. ಸೊ ಅದಕ್ಕೆ ಹೋಗ್ಬೇಕಾಗುತ್ತೆ ಔಷಧಿ. ನೀವು ಯಾವುದೇ ಔಷಧಿ ಹಾಕಿದ್ರು ಅಲ್ಲಿಗೆ ಹೋಗುತ್ತೆ. ನಾವೀಗ ಔಷಧಿ ಹಾಕದೆ ನಾವಿಲ್ಲಿ ಜೈವಿಕ ಕೃಷಿ ಮಾಡೋ ಪ್ರಯತ್ನದಲ್ಲಿ ನಮ್ಮ KVK ಅವರು ಮೊನ್ನೆ ಒಂದು ಹ್ಯಾಂಡ್ ಪೋಸ್ಟ್ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಇದೇ ಸಭೆ ನಡೆಸಿದ್ರು. ನಾವೀಗ ಕೊರಿಪರಪಾಸು ಪೊರೆಟ್ ಹಾಕೋದಕ್ಕಿಂತ ಬೇರೆ ಟೈಪ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ನಮ್ಮ ಭೂಮಿ ಸ್ವಲ್ಪ ಉಳಿಸೋಣ ಅಂತ ನಮ್ಮ ನೈಸರ್ಗಿಕ ವಿಧಾನಗಳಿಂದ ಯಾವ ರೀತಿ ನೈಸರ್ಗಿಕ ವಿಧಾನ ಅಂದ್ರೆ ಈಗ ಕೆಲವು ಬ್ಯಾಕ್ಟೀರಿಯಾ ಅಥವಾ ಇದು ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಅಂತ ಕೇಳಿದ್ದೀರಾ? ಫಂಗೈ ಮೆಟರೈಸಿಯಂ ಅನಿಸೋಪ್ಲಿಯೆ ಅಂತ ಮೆಟರೈಸಿಯಂ ಅನಿಸೋಪ್ಲಿಯೆ ಅಂತ ಇದೆ. ಮತ್ತು ನೆಮಟೋಡ್ಸ್ ಸಹ ಪ್ರಯತ್ನ ಮಾಡಿ ಇದು ಹುತ್ತಗಳಿಗೆ ಅನುಕೂಲ ಆಗುತ್ತೆ. ಆದರೆ ಇದು ಮತ್ತೆ ಬೇರೆ ಇದಕ್ಕೆ ಅಂದರೆ ವಿಸ್ತರಣೆ ಆಗೋದಿಲ್ಲ. ಸೊ ಮತ್ತು ಇವನ್ನೆಲ್ಲವನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಾಕಬೇಕಾಗುತ್ತೆ. ಇದು ನೋಡಿ, ಮೆಟರೈಸಿಯಂ ಅನಿಸೋಪ್ಲಿಯೆ ಅಂದರೆ 8 × 10⁻7 ಸ್ಪೋರ್ಸ್ 1 ml-ಗೆ. ಅಂದರೆ ಕೆಲವು ಸಲ ಇದು ಖರ್ಚು ಜಾಸ್ತಿ ಆಗ್ತದೆ. ಮತ್ತು ನಮ್ಮಲ್ಲಿ ಏನು ಅಂದರೆ ಒಂದರಿಂದ ಇನ್ನೊಂದಕ್ಕೆ ವಿಸ್ತರಣೆ ಆದರೆ ಉಪಯೋಗ ಆಗ್ತದೆ. ಈ ಯಾವುದೇ ಪ್ಯಾಥೋಜನ್ ಅಂದರೆ ಈ ಸೂಕ್ಷ್ಮ ಕೀಟಾಣುಗಳನ್ನು ಹಾಕಿದ್ರೆ, ಸೂಕ್ಷ್ಮಾಣು ಜೀವಿಗಳನ್ನು. ಆದರೆ ಈ ಹುತ್ತದಲ್ಲಿ ಒಂದು ವಿಶಿಷ್ಟವಾದ ಒಂದು ಸಂಗತಿ ಅಂದರೆ ಈ ಗೆದ್ದಲಿಗೆ ಯಾವುದಾದ್ರು ಈ ಸೂಕ್ಷ್ಮಾಣುಜೀವಿ ಬಂದರೆ ಅಂಥ ಸೂಕ್ಷ್ಮಾಣುಜೀವಿ ಅಫೆಕ್ಟ್ ಆಗಿರುವಂಥ ಗೆದ್ದಲನ್ನು ಈ ಬೇರೆ ಗೆದ್ದಲುಗಳು ಗೂಡಿನಲ್ಲಿ ಇರುವಂಥವು ಅವು ಒಳಗಡೆ ಸೇರಿಸೋದಿಲ್ಲ. ಸೊ ಆ ರೀತಿ ಇರೋದ್ರಿಂದ ಇವುಗಳ ಬಳಕೆ ಸ್ವಲ್ಪ ಕಡಿಮೆ ಇದೆ. ಪ್ರತಿಯೊಂದು ಹುತ್ತಕ್ಕೆ ಮಾತ್ರ ಇದನ್ನು ಹಾಕ್ಬೋದು. ಈ ಬ್ಯಾಕ್ಟೀರಿಯಾ ಆಗ್ಬೋದು, ಫಂಗೈ ಆಗ್ಬೋದು, ಅಥವಾ ನೆಮಟೋಡ್ಸ್ ಅಥವಾ ಜಂತು ಹುಳುಗಳು ಅಂತ ಏನು ಹೇಳ್ತೀವಿ, ಇವುಗಳು ಸ್ವಲ್ಪ ಮಟ್ಟಿಗೆ ಭಾಳಷ್ಟು ಕೆಲವು ಕಡೆ ಪ್ರಯೋಗ ಮಾಡಿದ್ದಾರೆ. ಚೆನ್ನಾಗೇ ಇದೆ. ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ. ಖರ್ಚು ಜಾಸ್ತಿ ಆಗುತ್ತೆ. ಅದೇ ಕೆಲವು ಕಲ್ಚರಲ್ ಪ್ರಾಕ್ಟೀಸ್ ಅಂದರೆ ನಾವು ಬೇಸಾಯ ಕ್ರಮಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಕೋಬಹುದು. ಇದೀಗ ಧನ್ಯವಾದಗಳು. ಇದೀಗ ರಾಮನಂಜಯ್ಯ ಇವರು ನಾಗಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಪ್ರಶ್ನೆ ಕೇಳಿ. ಹೇಳಿ ಕೇಳಿ ಸರ್. ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ, ಗೆದ್ದಲಿನಿಂದ ದೊಡ್ಡ ಸಮಸ್ಯೆ ಅನ್ನೋ ಹಾಗೆ ಅನೇಕ ಕೆಲವಕ್ಕಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಈ ತೋಟದ ಬೆಳೆಗಳಿಗೆ ನಾವು ಮಲ್ಚಿಂಗ್ ಮಾಡ್ತೀವಿ. ಈಗ ಉದಾಹರಣೆ ಸಪೋಟ, ತೆಂಗು, ಹಸಿ ಪದಾರ್ಥಗಳಿಗೆ, ನಾನು ತಿಳಿದ ಮಟ್ಟಿಗೆ ಹಸಿ ಪದಾರ್ಥಗಳಿಗೆ ಅಥವಾ ಜೀವಂತ ಸಸ್ಯಗಳಿಗೆ ಗೆದ್ದಲಿನಿಂದ ಯಾವ ತೊಂದರೆನೂ ಇಲ್ಲ, ಬೇಗೂ ತೊಂದರೆ ಇಲ್ಲ ಅಂತ ನಿಮಗೂ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದ್ರೆ ಈ ಉದಾಹರಣೆಗೆ ಯಾಕೆ ನಾವು ಭೂಮಿಗೆ ನೀವ್ ಹೇಳಿದ್ರಿ ಕ್ಲೋರೋಪೈರಿಫಾಸ್ ಇವನ್ನೆಲ್ಲ ಸುರಿದ್ರೆ ಗೆದ್ದಲು ಬರೋದಿಲ್ಲ ಅಂತ. ಬಿಡುಕ್ಕೆ ಹಸಿ ಪದಾರ್ಥಗಳಿಗೆ ಗೆದ್ದಲು ನಾಶ ಮಾಡೋದಿಲ್ಲ ಅಂತ ಅಂದ್ಮೇಲೆ ಭೂಮಿ ಒಳಗಡೆ ಇರ್ತಕ್ಕಂತಹ ಸೂಕ್ಷ್ಮ ಜೀವಿಗಳು ಹಾಳಾಗೋದಿಲ್ವೇ ಒಂದು. ಜೊತೆಗೆ ನಾವು ಮಲ್ಚಿಂಗ್ ಮಾಡೋದಕ್ಕೆ ಉದಾಹರಣೆಗೆ ನಾವು ಸಪೋಟ ತೋಟ, ನೆಲ್ಲಿ, ಮತ್ತೆ ಬಾಳೆ, ಹಾಗೆ ಇದು ಯಾವುದು ಈ ತೆಂಗು, ಇವೆಲ್ಲ ಇರ್ತವೆ, ಗರಿಗಳನ್ನ ಮುಚ್ಚಿರ್ತೀವಿ ಅಂತ ಇಟ್ಕೊಳ್ಳಿ. ತಿಂದ್ರಿ ನಾವು ಭೂಮಿ ಒಳಗಡೆ ಏನಾಗ್ತದೆ ಅಂತಂದ್ರೆ ಅವೆಲ್ಲ ಗೆದ್ದಲು ತಿಂದು 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 ಅಲ್ಲೇನೆ ಪೋಷಕಾಂಶಗಳನ್ನ ವೃದ್ಧಿ ಮಾಡ್ತವೆ ಅಲ್ವಾ? ಇದ್ರ ಬಗ್ಗೆ ನಮ್ಮ ವಿಜ್ಞಾನಿಗಳು ಇದ್ರ ಬಗ್ಗೆ ಉತ್ತರ ನೀಡ್ತಾ ಇದ್ದಾರೆ, ದಯವಿಟ್ಟು ಹೇಳಿ ಸರ್. ಹೌದಲ್ವಾ? ಅದೇ ದೊಡ್ಡ ಸಮಸ್ಯೆ. ಅಂದ್ರೆ ಬೇರೆ ಇದೆ ಇವಾಗ ಮನೆಗಳಿಗೆ ಗೆದ್ದಲು, ಮರಗಳಿಗೆ, ಒಣ ಮರಗಳಿಗೆ, ಒಣಗೆ ಇದಕ್ಕೆ
ಮನೆಗಳಿಗಾದಾಗ ಅಥವಾ ನಮ್ಮ ಬೆಳೆಗಳಿಗಾದಾಗ ತೊಂದರೆ ಆಗ್ಬೋದು. ರಾಮನಂಜಯ್ ಅವರು ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆ ಅರ್ಥ ಆಗಿದೆ. ಇದು ನಮ್ಮ ವಿಜ್ಞಾನಿಗಳು ಇದಕ್ಕೆ ನಿಮಗೆ ಸೂಕ್ತ ಉತ್ತರ ನೀಡ್ತಾರೆ. ಒಳ್ಳೆ ಪ್ರಶ್ನೆ ನೋಡಿ ನೀವು ಕೇಳಿರೋದು. ಮಲ್ಚಿಂಗ್ ಅಂತ ಏನು ಮಾಡ್ತಾ ಇದ್ದೀರಾ ಅಂದರೆ ಎಲ್ಲಿ ಸಾವಯವ ಅಂಶ ಜಾಸ್ತಿ ಇದೆ ಅಂಥ ಕಡೆ ನೀವು ಯಾವುದನ್ನು ಅದು ಅಂಥ ಬೆಳೆಗಳಿಗೆ ಹಾನಿ ಮಾಡೋದಿಲ್ಲ. ಅಂದರೆ ಬೇರೆ ಮಲ್ಚಿಂಗ್ ಅಥವಾ ಏನೋ ಗಿಡಗಳ ಉಳಿಕೆ ಅಂತಿದೆ ಅದನ್ನು ತಿಂದು ಅವು ಅಷ್ಟಕ್ಕೆ ತೃಪ್ತಿ ಪಟ್ಕೊಳ್ತವೆ. ಆದರೆ ನಮ್ಮ ಕೆಂಪು ಮಣ್ಣು ಪ್ರದೇಶದಲ್ಲಿ ಉಷ್ಣಾಂಶ ಮತ್ತು ಸಮಶೀತೋಷ್ಣ ಪ್ರದೇಶಗಳಲ್ಲಿ ನಾವು ನಮ್ಮ ರೈತರು ಒಣ ಬೇಸಾಯದಲ್ಲಿ ಸಾವಯವ ಗೊಬ್ಬರಗಳನ್ನು ಹಾಕೋದು ಕಡಿಮೆ ಮಾಡಿದ್ದೀವಿ. ಆದ್ದರಿಂದ ಸಾವಯವ ಪದಾರ್ಥ ಭೂಮಿನಲ್ಲಿ ಭಾಳ ಕಡಿಮೆ ಆಗ್ತಾ ಇದೆ. ಆ ಕಡಿಮೆ ಆಗೋದಕ್ಕೂ ಒಂದು ಕಾರಣ ಅಂದರೆ ಈ ಗೆದ್ದಲುಗಳೇ ತಿನ್ನುತ್ತವೆ. ಈ ರೀತಿ ಗೆದ್ದಲುಗಳು ತಿನ್ನೋದ್ರಿಂದ ಮತ್ತೆ ಇದರಿಂದ ಯಾವುದೋ ಇತರ ಸೂಕ್ಷ್ಮ ಕೀಟಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಭೂಮಿನಲ್ಲಿ ಏನಿದೆ ಅದು ಬೆಳವಣಿಗೆಗೆ ಅವಕ್ಕೆ ಆಹಾರ ಸಿಗ್ತಾ ಇಲ್ಲ. ಈ ರೀತಿ ಸಿಗದೇ ಇರೋದ್ರಿಂದ ನಮ್ಮ ಸುಸ್ಥಿರ ಕೃಷಿಗೆ ಹೆಚ್ಚಾಗಿ ಕಷ್ಟ ಆಗ್ತಾ ಇದೆ, ಅಂದರೆ ನಷ್ಟ ಆಗ್ತಾ ಇದೆ. ಆದ್ದರಿಂದ ಒಣ ಬೇಸಾಯದಲ್ಲಿ ಇದನ್ನು ಕೆಲವು ಹತೋಟಿ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಆದರೆ ನಿಮ್ಮಂಥ ಪ್ರದೇಶದಲ್ಲಿ ಎಲ್ಲಿ ನಾವು ಮಲ್ಚಿಂಗ್ ಅಂತ ಎಲ್ಲ ಹೇಳ್ತೀವಿ ಅಂಥ ಕಡೆ ಮಾಡೋದ್ರಿಂದ ಅದು ಒಂದು ನಾವು ಶಿಫಾರಸು ಮಾಡುವಂಥ ಕ್ರಮನೇ. ಯಾಕೆಂದರೆ ಇಂಥ ಪ್ರದೇಶದಲ್ಲಿ ಇರುವೆ ಮತ್ತು ಜೇಡ ಹುಳುಗಳು ಜಾಸ್ತಿ ಆಗ್ತದೆ. ಇವೆಲ್ಲ ಪರಭಕ್ಷಕ ಗೆದ್ದಲುಗಳನ್ನು ತಿನ್ನುವಂಥ ಪರಭಕ್ಷಕ ಕೀಟಗಳು ಅಥವಾ ಇನ್ನೊಂದು ಅಕಶೇರುಕಗಳು. ಸೊ ಅದರಿಂದ ಇದನ್ನು ಎಲ್ಲೆಲ್ಲಿ ಉಪಯೋಗ ಮಾಡ್ತೀರೋ ಅಲ್ಲಿ ಮಾಡ್ಬೋದು. ಮತ್ತು ತೇವಾಂಶ ಜಾಸ್ತಿ ನಿಮ್ಮ ಹೊಲದಲ್ಲಿ ಇಟ್ಕೊಂಡ್ರೆ ಗೆದ್ದಲಿನ ನಷ್ಟ ಕೂಡ ಕಡಿಮೆ ಆಗ್ತದೆ. ಧನ್ಯವಾದಗಳು. ಇದೀಗ ಚಿದಾನಂದ ಅವರು ಒಂದು ಕರೆ ಮಾಡಿದ್ದಾರೆ. ನಮಸ್ಕಾರ ಚಿದಾನಂದ. ನಮಸ್ಕಾರ ಸರ್, ನಾನು ಚಿದಾನಂದ ಅಂತ ಬೆಂಬಲ್ಬೇಕು ದಾವಣಗೆರೆ. ಕೇಳಿ ಸರ್, ಪ್ರಶ್ನೆ ಕೇಳಿ ಸರ್. ನಮ್ದು ಅಡಿಕೆ ಗಿಡಕ್ಕೆ ಬಹಳ ಗೆದ್ದಲಿಯಾಗಿಬಿಟ್ಟೈತೆ ಸರ್. ಅದು ಏನ್ ಮಾಡಿದ್ರು ಕಂಟ್ರೋಲ್ ಆಗ್ತಿಲ್ಲ. ಚಿದಾನಂದ ಅವರು ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ವಾಲ್ಯೂಮ್ ಕಡಿಮೆ. ಪ್ರಶ್ನೆ ಕೇಳಿ. ಮಾಡಿ ಸರ್. ನಮ್ದು ಅಡಿಕೆ ಗಿಡಕ್ಕೆ ಗೆದ್ದಲಿ ಬಹಳ ಹಿಡಿದು ಬಿಟ್ಟಿದೆ. ಯಾವ ಸಮಯದಲ್ಲಿ ಬರ್ತದೆ ಅದು? ಈ ಬೇಸಿಗೆಯಿಂದ ಸರ್. ಈಗ ಬಹಳ ಇದೆ. ಅದೇ ನಾನು ಎಷ್ಟು ಕಂಟ್ರೋಲ್ ಮೊದಲೇ ಹೇಳಿದಾಗ ಮಳೆ ನಿಂತ ನಂತರ ಇವುಗಳ ಬಾಧೆ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಈ ತೊಗಟೆ ಮೇಲೆ ಕೆಲವು ಶಿಲೀಂಧ್ರಗಳು ಬೆಳವಣಿಗೆ ಆಗುತ್ತೆ ಮಳೆ ನಿಂತ ಮೇಲೆ. ಅದನ್ನು ತಿನ್ನೋದಕ್ಕೆ ಮತ್ತು ತೊಗಟೆ ತಿನ್ನೋದಕ್ಕೆ ಈ ಗೆದ್ದಲುಗಳು ಬರ್ತವೆ. ಆದ್ದರಿಂದ ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನೀವು ಪ್ರತಿ ಗಿಡಕ್ಕೂ 1-1.5 ಲೀಟರ್ ದ್ರಾವಣದ ಈ ಕ್ಲೋರೋಪೈರಿಫಾಸ್ ಅಥವಾ ಫಿಪ್ರೋನಿಲ್ ಔಷಧಿಯನ್ನು 5 ml 1 ಲೀಟರ್ಗೆ ಬೆರೆಸಿ ಪ್ರತಿ ಗಿಡಕ್ಕೂ ಹಾಕೋದ್ರಿಂದ ಸಿಂಪರಣೆ ಬೇಕಾಗಿಲ್ಲ. ಬುಡಕ್ಕೆ ಸುತ್ತ ಹಾಕಬೇಕಾಯ್ತು. ಸಿಂಪರಣೆದ ಏನು ಉಪಯೋಗ. ಕುಮಾರ್ ಅವರೇ, ಈಗ ಇದುವರೆಗೂ ರಾಸಾಯನಿಕಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದೇವೆ. ಜೈವಿಕ ಹತೋಟಿ ಬಗ್ಗೆನೂ ಸಹ ತಾವು ವಿಷಯ ತಿಳಿಸ್ಕೊಟ್ಟಿದ್ದೀರಿ. ಬೇಸಾಯ ಕ್ರಮಗಳು ಯಾವ ರೀತಿ ನಾವು ಬೇಸಾಯ ಕ್ರಮಗಳನ್ನು ಮಾಡೋದ್ರಿಂದ ಇವುಗಳನ್ನು ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡ್ಬೋದು ಅಂತೇಳಿ. ಆಗಲಿ ರಘುಪ್ರಸಾದ್ ಅವರೇ, ನೋಡಿ ಈಗ ಮುಖ್ಯವಾಗಿ ಅಂದರೆ ನಾವು ಸಾವಯವ ಪದಾರ್ಥ ಹಾಕೋದನ್ನು ಮರೆತುಬಿಟ್ಟಿದ್ದೇವೆ. ನಾವೇನು ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಇದನ್ನು ಕೆಲವು ರೈತರು ಏನು ಮಾಡ್ತಾರೆ, ಹಳ್ಳಿಗಳ ಕಡೆ 1-2 ತಿಂಗಳು 3 ತಿಂಗಳು ಮುಂಚೆ ಹಾಕ್ತಾರೆ ಒಣ ಬೇಸಾಯ ಕ್ರಮದಲ್ಲಿ. ಆದರೆ ಈ ಥರ ಹಾಕೋದು ಭಾಳ ತಪ್ಪಾಗುತ್ತೆ. ಅಂದರೆ ಹೆಚ್ಚಿನ ಸಂಖ್ಯೆ ನಾವೇನು ಹಾಕ್ತೀವಿ ಅದನ್ನು ಗೆದ್ದಲೇ ತಿನ್ಕೊಂಡು ಹೋಗ್ಬಿಡುತ್ತೆ. ಇಂಥ ಗೆದ್ದಲಿಂದ ಯಾವುದೇ ಉಪಯೋಗ ಆಗೋದಿಲ್ಲ ತಿನ್ನೋದ್ರಿಂದ. ಆದ್ದರಿಂದ ಈ ಕೊಟ್ಟಿಗೆ ಗೊಬ್ಬರವನ್ನು ಸುಮಾರು ನಾವು ಏನು ಬೆಳೆ ಬೆಳಿತೀವಿ 1 ವಾರಕ್ಕೆ ಮುಂಚೆ ಆದಷ್ಟು ಹಾಕೋದ್ರಿಂದ. ಕುಮಾರ್ ಅವರೇ, ಇದುವರೆಗೂ ಈ ಒಂದು ಗೆದ್ದಲು ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರ ಜೊತೆ ತಾವು ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡ ತಮಗೆ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.